ಸೊ ನೋಡ್ತಾ ಇದ್ದೀರಾ ಮೇಕ್ರಿ ಸರ್ಕಲ್ ಬಳಿ ಈಗ ಹೆಲಿಕಾಪ್ಟರ್ ಆಗಮಿಸಿರುವಂತಹ ನೇರ ದೃಶ್ಯಗಳು. ಕೆಲವೇ ಕ್ಷಣಗಳಲ್ಲಿ HAL ಏರ್ಪೋರ್ಟ್ ನಿಂದ ಮೇಕ್ರಿ ಸರ್ಕಲ್ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದಾಗಲೇ ಬಂದು ತಲುಪಿದ್ದಾರೆ. ಸೊ ಮೇಕ್ರಿ ಸರ್ಕಲ್ ಅಲ್ಲಿ ಈಗಾಗಲೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರೋದನ್ನು ಗಮನಿಸ್ತಾ ಇದ್ದೀವಿ. ಲೈವ್ ವಿಜುವಲ್ಸ್ ನೀವೀಗ ಗಮನಿಸ್ತಾ ಇರೋದು HAL ವಿಮಾನ ನಿಲ್ದಾಣದಿಂದ ಬೆಂಗಳೂರಿನ ಮೇಕ್ರಿ ಸರ್ಕಲ್ ಕಡೆಗೆ ಹೆಲಿಕಾಪ್ಟರ್ನ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಇನ್ನೇನು ಹೆಬ್ಬಾಳದ ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್ಗಳು ಲ್ಯಾಂಡಿಂಗ್ ಆಗುತ್ತೆ. ಅದಾದಮೇಲೆ ಅಲ್ಲಿಂದ ರಸ್ತೆ ಮಾರ್ಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಯಾಣ ಬೆಳೆಸ್ತಾರೆ. ಸಾಲು ಸಾಲು ಕಾರ್ಯಕ್ರಮಗಳು ಇವತ್ತು ನಿಗದಿಯಾಗಿದೆ. ಒಂದು ವಂದೇ ಭಾರತ್ ರೈಲು ಉದ್ಘಾಟನೆ ಮಾಡೋ ಕಾರ್ಯಕ್ರಮ ಇದೆ. ಹಳದಿ ಮಾರ್ಗದ ನಮ್ಮ ಮೆಟ್ರೋ ರೈಲಿಗೆ ಇವತ್ತು ಚಾಲನೆ ನೀಡೋದಿದೆ. ಮತ್ತೊಂದು ಹಂತದ ಮೆಟ್ರೋ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸೋದಿದೆ. ಆಮೇಲೆ ಒಂದು ಕಾರ್ಯಕ್ರಮ, ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಂದ ತೆರಳುತ್ತಾರೆ. ಸೊ ಇಷ್ಟೆಲ್ಲ ಕಾರ್ಯಕ್ರಮ ಇದೆ. ಈ ಕಾರಣಗಳಿಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸಿರೋದು. ಅವರನ್ನು ಎಷ್ಟು ಅದ್ಧೂರಿಯಾಗಿ ಬೆಂಗಳೂರು ಸ್ವಾಗತ ಮಾಡಿಕೊಳ್ತಾ ಇದೆ ಅನ್ನೋದನ್ನ ಮತ್ತೊಂದು ಬದಿಯ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಬಹುತೇಕ ಮುಖ್ಯ ರಸ್ತೆಗಳಲ್ಲೆಲ್ಲ ಈ ರೀತಿಯಾಗಿ ದೊಡ್ಡ ದೊಡ್ಡ ಬ್ಯಾನರ್, ಬಂಡಿಂಗ್ಸ್ ಮತ್ತು BJPಯ ಬಾವುಟಗಳು ರಾರಾಜಿಸ್ತಾ ಇದೆ. ಒಂದು ಅರ್ಧ ಭಾಗ ಬೆಂಗಳೂರು ಭಾಗಶಃ ಇವತ್ತು ಕೇಸರಿಮಯ ಅನ್ನೋ ಹಾಗೆ ಗೋಚರಿಸ್ತಾ ಇದೆ. ಪ್ರಧಾನಿ ಮೋದಿ ಆಗಮನ ಆಗ್ತಾ ಇದ್ದ ಹಾಗೆ ಜನರಲ್ಲಿ ಉತ್ಸುಕತೆ ಕೂಡ ಹೆಚ್ಚಾಗ್ತಾ ಇದೆ. ಕೆಲವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನಾವು ಬೆಳಗ್ಗೆ 5 ಗಂಟೆಯಿಂದ ಬಂದು ಕಾಯ್ತಾ ಇದ್ದೀವಿ, ಎಷ್ಟೊತ್ತಿಗೆ ಬರ್ತಾರೋ ಪ್ರಧಾನಿ ನರೇಂದ್ರ ಮೋದಿ ಅನ್ನೋದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಪ್ರಧಾನಿ ನರೇಂದ್ರ ಮೋದಿ ಅಂತವರು ನಮಗೆ ಪ್ರಧಾನಿಯಾಗಿ ಸಿಕ್ಕಿದ್ದು ನಮ್ಮ ಅದೃಷ್ಟ. ಅದಕ್ಕಾಗಿ ಈ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಬೆಂಗಳೂರು ಸೇರಿದ ಹಾಗೆ ದೇಶದ ಇತರೆ ಮಹಾನಗರಗಳು ಸಾಕ್ಷಿ ಆಗ್ತಾ ಇದೆ. ಅದರ ಒಂದು ಭಾಗ ಇವತ್ತು ಬೆಂಗಳೂರಲ್ಲಿ ಹಳದಿ ಮಾರ್ಗದ ನಮ್ಮ ಮೆಟ್ರೋ ಮಾರ್ಗ ಆ ರೈಲುಗಳ ಸಂಚಾರಕ್ಕೆ ಚಾಲನೆ ನೀಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿರೋದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಬಹಳ ಸಮಯ ಹಿಡಿದಂತಹ ಯೋಜನೆ ಇದು. 2016ರಿಂದ 2025ರವರೆಗೆ ಆಲ್ಮೋಸ್ಟ್ 9 ವರ್ಷಗಳು ಬೇಕಾಯಿತು ಇದು ಪೂರ್ಣಗೊಳ್ಳೋದಕ್ಕೆ. ಒಂದು ಹಂತದಲ್ಲಿ ಸಾರ್ವಜನಿಕರಿಗೂ ಕೂಡ ತಾಳ್ಮೆ ಕೆಟ್ಟ ಹಾಗಾಗಿತ್ತು. ಇನ್ನು ಎಷ್ಟು ಸಮಯ ಬೇಕಪ್ಪ ಇದಕ್ಕೆ? 10 ವರ್ಷ ಇನ್ನೇನು ಆಗ್ತಾ ಬಂತು, ಹತ್ತತ್ರ 8ರಿಂದ 9 ವರ್ಷ ಆಗಿದೆ ಈಗಾಗಲೇ. ಇನ್ಯಾವಾಗ ಇದು ಲೋಕಾರ್ಪಣೆಗೊಳ್ಳೋದು? ಸಾರ್ವಜನಿಕರ ಸಂಚಾರಕ್ಕೆ ಇದು ಯಾವಾಗ ಲಭ್ಯ ಆಗುತ್ತೆ ಅನ್ನೋ ಪ್ರಶ್ನೆಗಳು ಇತ್ತೀಚೆಗೆ ಬಹಳ ಸದ್ದು ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 2-3 ದಿನಾಂಕ ಕೂಡ ನಿಗದಿಯಾಗಿತ್ತು. ಇನ್ನೇನು ಈಗ ಆರಂಭ ಆಗುತ್ತೆ, ಆಗ ಆರಂಭ ಆಗುತ್ತೆ ಅಂತ. ಸುಮಾರು ಜನವರಿಯಿಂದ ಮಾರ್ಚಿಂದ ಅಂತ ಹೀಗೆ ಮುಂದೂಡಲ್ಪಡ್ತಾನೆ ಬರ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ಒಂದು ಕೋಲ್ಕತ್ತಾ ಮೊದಲನೇ ರೈಲು ತರಿಸ್ಕೊಂಡಿದ್ದು ಚೈನಾದಿಂದ, 2ನೇ ರೈಲು ಬಂದಿದ್ದು ಕೋಲ್ಕತ್ತಾದ ಈ ಟಿಟಾಗರ್ ರೈಲು ನಿರ್ಮಾಣ ಸಿಸ್ಟಮ್ ಸಂಸ್ಥೆ ಏನಿದೆ ಅಲ್ಲಿಂದ. ಸೊ ಅಲ್ಲಿಂದಲೇ ಒಪ್ಪಂದ ಮಾಡ್ಕೊಂಡಿರೋದು. ಅಲ್ಲಿಂದ ರೈಲುಗಳು ಬರಬೇಕಾಗಿದೆ, ಮತ್ತು ಅದರ ಟ್ರಯಲ್ ರನ್ಗಳನ್ನು ನಡೆಸಬೇಕು, ಮತ್ತೆ ಏನು ಲೋಪಗಳಿದೆ, ಏನು ಸರಿಪಡಿಸ್ಕೊಳ್ಬೇಕು ಅದನ್ನೆಲ್ಲ ನೋಡ್ತಾ ಹೋಗಬೇಕು. ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿದೆಯಾ ಎಲ್ಲ ಹಂತದಲ್ಲೂ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಪ್ರಾಯೋಗಿಕವಾಗಿ ಈ ರೈಲುಗಳ ಸಂಚಾರವನ್ನು ನಡೆಸಿದಾಗ ಅಲ್ಲಿ ಇನ್ನೂ ಹೆಚ್ಚುವರಿಯಾಗಿ ಸುರಕ್ಷತೆ ದೃಷ್ಟಿಯಿಂದ ಪ್ರಯಾಣಿಕರಿಗೆ ಮತ್ತು ಹೆಚ್ಚುವರಿ ವ್ಯವಸ್ಥೆಗಳೆಲ್ಲ ಏನು ಬೇಕು ಅದೆಲ್ಲವನ್ನು ಮತ್ತೆ ಮನಗಂಡು ಅದಾದ ನಂತರ ಅಂತಿಮವಾಗಿ ಇವತ್ತು ಲೋಕಾರ್ಪಣೆಗೊಳ್ಳುವಂಥ ಹಂತವನ್ನು ತಲುಪಿದೆ. ಸೊ ಅದರ ಒಂದು ಮಾಡೆಲ್ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಹೇಗೆ ಮತ್ತು ಎಲ್ಲಿಂದ ಎಲ್ಲಿಗೆ ಈ ಹಳದಿ ಮಾರ್ಗದ ಮೆಟ್ರೋ ಲೈನ್ ಈಗಾಗಲೇ ನಿರ್ಮಾಣ ಕಾರ್ಯ ಪೂರ್ಣ ಆಗಿದೆ. 3 ರೈಲುಗಳು ಸದ್ಯಕ್ಕೆ ಲಭ್ಯ ಇರೋದು. ಇದರ ವಿಶೇಷತೆ ಏನು ಅಂದರೆ, ಈಗಾಗಲೇ ಇರುವಂಥ ಗ್ರೀನ್ ಲೈನನ್ನು ಕೂಡ ಇದು ಟಚ್ ಮಾಡುತ್ತೆ, ಪರ್ಪಲ್ ಲೈನನ್ನು ಕೂಡ ಟಚ್ ಮಾಡುತ್ತೆ, ಜೊತೆಗೆ ಮುಂಬರಲಿರುವಂಥ ಬ್ಲೂ ಲೈನನ್ನು ಕೂಡ ಟಚ್ ಮಾಡುವಂಥದ್ದು ಯೆಲ್ಲೋ ಲೈನ್. ಹೀಗಾಗಿ ಬಹುತೇಕ ಈಗಿರುವಂಥ ಎಲ್ಲ ಮೆಟ್ರೋ ಲೇನ್ಗಳು, ಸ್ಟೇಷನ್ಗಳು ಏನಿದೆ ಅದಕ್ಕೆ ಇಂಟರ್ಚೇಂಜ್ ಆಗೋದಕ್ಕೆ 2 ಪಾಯಿಂಟ್ಗಳಿದೆ. ಗ್ರೀನ್ ಲೈನ್ ಜೊತೆಗೆ ಇಂಟರ್ಚೇಂಜ್ ಆಗಬೇಕು ಅಂದರೆ ರಾಷ್ಟ್ರೀಯ ವಿದ್ಯಾಲಯ ರಸ್ತೆಯಲ್ಲಿರುವಂಥ ಮೆಟ್ರೋ ನಿಲ್ದಾಣಕ್ಕೆ ಕನೆಕ್ಟ್ ಆಗಿರುತ್ತೆ ಈ ಯೆಲ್ಲೋ ಲೈನ್. ಅಲ್ಲಿ ಇಂಟರ್ಚೇಂಜ್ ಆದರೆ ಗ್ರೀನ್ ಲೈನ್ ಕನೆಕ್ಟ್ ಆಗುತ್ತೆ. ಇಲ್ಲ ಒಂದು ಸ್ಟಾಪ್ ಮುಂದೆ ಬಂದರೆ ಜಯನಗರ ಸಿಗುತ್ತೆ, ಅಲ್ಲಿ ಜಯದೇವ ಆಸ್ಪತ್ರೆ ಸಮೀಪ ಇರುವಂಥ ಮೆಟ್ರೋ ಸ್ಟೇಷನ್ನಲ್ಲಾದರೆ ಪರ್ಪಲ್ ಲೈನಿಗೆ ಇಂಟರ್ಚೇಂಜ್ ಆಗ್ಬೋದು. ಇದು RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಇರುವಂಥ ಹಳದಿ ಮಾರ್ಗದ ಮೆಟ್ರೋ ಲೈನ್. ಒಟ್ಟು ಇಲ್ಲಿ 16 ನಿಲ್ದಾಣಗಳು ಬರುತ್ತೆ. 19.15 ಕಿಲೋಮೀಟರ್ನ ವಿಸ್ತೀರ್ಣಕ್ಕೆ ಇದು ಸಂಚಾರವನ್ನು ನಡೆಸ್ತಾ ಇದೆ. ರಸ್ತೆ ಮಾರ್ಗವಾಗಿ ಹೋದರೆ ಒಂದೊಂದು ಸಲ 1 ತಾಸು 1.5 ತಾಸು ಟ್ರಾಫಿಕ್ ಹೆಚ್ಚಿತ್ತು, ಇನ್ನೇನೋ ಮಳೆ ಬಂತು ಅಥವಾ VIP ಗಳ ಸಂಚಾರ ಏನೋ ಇತ್ತು, ಟ್ರಾಫಿಕ್ ಹೆಚ್ಚಾಯಿತು ಅಂದರೆ 2 ತಾಸಾದರೂ ಆಗುವಂಥ ಸನ್ನಿವೇಶಗಳು ಇರ್ತಾ ಇತ್ತು. ಆದರೆ ಈ ಮೆಟ್ರೋ ಇವತ್ತು ಲೋಕಾರ್ಪಣೆಗೊಂಡ ಮೇಲೆ ಅದು ಕೇವಲ ಅರ್ಧ ಗಂಟೆ ಅವಧಿಗೆ ಇಳಿಯುತ್ತೆ.
ಬಹಳ ಸಮಯ ಸೇವ್ ಆಗುತ್ತೆ ಬೆಂಗಳೂರಿಗರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.